ಈಗ ಸೀರೆ ಮಾಡೋದು ಕಲ್ತ್ಕೊತಾ ಇದ್ದೀವಿ. ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಬಂದ್ಬಿಡ್ತು ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು, ಗ್ಲಾಸಿಯಾಗಿ. ಅದಕ್ಕೆ 10 days ಬೇಕಂತೆ. ಇದು ಸಗದಾಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನದ ಮೆಟ್ಲು ಹತ್ತಾ ಇದ್ದೀನಿ ಗೈಸ್. ಇದು ದೇವಸ್ಥಾನದ ಎಂಟ್ರೆನ್ಸ್. ಒಳಗಡೆ ಹೋಗೋಕ್ಕೆ ಮೇಲೆಗಡೆ ದೇವಸ್ಥಾನ ಇದೆ, 100 steps ಹತ್ತಬೇಕಂತೆ. ನಾನು ಬೇರೆ ಪಂಚೆ ಉಟ್ಕೊಂಡಿದ್ದೀನಿ, ಹೇಗೆ ಹತ್ತಿದ್ದೀನೋ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ. 100 ಮೆಟ್ಲು ಹತ್ತೋಣ ಈಗ. ಸೊ 100 ಮೆಟ್ಲು ಹತ್ತೋದು ದೊಡ್ಡ ವಿಷಯ ಇಲ್ಲ, ಪಂಚೆ ಹಾಕೊಂಡು ಹತ್ತೋದಿದೆಯಲ್ಲ ಅದು ದೊಡ್ಡ ವಿಷಯ. ಯಾಕಂದರೆ ನಾನು ಪಂಚೆ ಹಾಕೊಂಡು ಹತ್ತಾ ಇದ್ದೀನಿ, ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಕಷ್ಟ ಅನಿಸ್ತಾಯಿದೆ. ಸೊ ದೇವಸ್ಥಾನ ಅಲ್ಲಿ ಮೇಲೆ ಕಾಣ್ತಾ ಇದೆ, ಸುಬ್ರಹ್ಮಣ್ಯನ ದೇವಸ್ಥಾನ ಇದು. ಸೊ 100 ಮೆಟ್ಲು ಏನು ಅಷ್ಟು ದೊಡ್ಡ ವಿಷಯ ಅಲ್ಲ. ವಿಷಯ ಏನಂದರೆ ಪಂಚೆ ಹಾಕೊಂಡು ಹತ್ತೋದಿದೆಯಲ್ಲ ಅದೇ ದೊಡ್ಡ ವಿಷಯ. ಪಂಚೆ ಹಾಕೊಂಡು ಮೆಟ್ಲು ಹತ್ತೋದೇ ಕಷ್ಟ ಅಂದರೆ ಇವರು ಬೆಟ್ಟದಲ್ಲೇ ಮೆಟ್ಲನ್ನ ಕಿತ್ಬಿಟ್ಟಿದ್ದಾರೆ. ಭಾರಿ ಕಷ್ಟ ಆಗ್ತಾಯಿದೆ, ಜಾರ್ತಾ ಇದೆ, ಬೇರೆ ಸ್ಲಿಪ್ ಆಗ್ತಾಯಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಮುಂದೆ ಬಂದಮೇಲೆ ಮೆಟ್ಲುಗಳು ಕರೆಕ್ಟಾಗಿದ್ದಾವೆ. ದೇವಸ್ಥಾನ ಮೇಲೆ ಬಂದಮೇಲೆ ಈ ರೀತಿ ಇದೆ. ಒಳಗಡೆ ಹೋಗೋಣ ಈಗ. ಇದು ಬೆಟ್ಟದಲ್ಲೇ ಕೊರೆದಿರೋ ದೇವಸ್ಥಾನ ಅನಿಸುತ್ತೆ, ಯಾಕಂದರೆ ಬೆಟ್ಟದ ಮೇಲೆ ಇದೆ. ಇದು ಕಟ್ಟಿದಾರ ಬೆಟ್ಟದಲ್ಲೇ ಕೊರೆದಿದ್ದಾರಾ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಇದು ಪಿಲ್ಲರ್ಗಳೆಲ್ಲ ನೋಡಿ ಎಷ್ಟು ಸಖತ್ತಾಗಿದೆ. ಕಲ್ಲಲ್ಲಿ ಮಾಡೋ ಕೆತ್ತನೆಗಳೇ ಇಷ್ಟೊಂದು ಸೂಪರಾಗಿರೋದು. ಚೆನ್ನಾಗಿದೆ ದೇವಸ್ಥಾನ. ಸುಬ್ರಹ್ಮಣ್ಯನ ದೇವಸ್ಥಾನ ಇದು. ನಾನಂತೂ ಫುಲ್ ಬೆವ್ತೋಗಿದ್ದೀನಿ. ಬೆಂಗಳೂರಲ್ಲೇ ಹೀಟ್ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ತಮಿಳ್ನಾಡಲ್ಲಿರುವಂಥ ಒಂದು ದೇವಸ್ಥಾನದೊಳಗಡೆ ನಾನು ಫುಲ್ಲು ಬೆವರಲ್ಲೇ ಸ್ನಾನ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಿಲ್ಲ, ನನ್ನ ಮುಖ ಅಂತೂ ಫುಲ್ ವೆಟ್ಟಾಗಿದೆ, ಫುಲ್ ಸ್ವೆಟ್ಟಲ್ಲಿ ವೆಟ್ಟಾಗಿದೆ. ಗೈಸ್ ಇಲ್ಲಿ ನೋಡಿ, ಇದು ಕೈಯಲ್ಲಿ ದೀಪ ಮಾಡೋದು. ಇದು ಫಾಕ್ಸ್ ಟೇಲ್ ಮಿಲ್ಲೆಟ್ ಮತ್ತು ಹನಿ ಮತ್ತು ಗೀನ ಮಿಕ್ಸ್ ಮಾಡಿ ಕೈಯಲ್ಲಿ ದೀಪ ಮಾಡೋದು. ಇದನ್ನೀಗ ನೋಡಿ ಮಾಡಿದ್ಮೇಲೆ ಈ ರೀತಿ ಇದೆ, ದೀಪದ ಆಕಾರದಲ್ಲಿ ಮಾಡಿ ತುಪ್ಪದ ದೀಪದ ಥರ ರೆಡಿ ಮಾಡಿರೋದು. ಸುಬ್ರಹ್ಮಣ್ಯಂಗೇನೋ ಭಾರಿ ಇಷ್ಟ ಅಂತ ಇದು. ಸುಬ್ರಹ್ಮಣ್ಯ ಸ್ವಾಮಿ ದೇವರು ನೋಡಿ ಅಲ್ಲಿದೆ. ಸೊ ಮಂಗಳಾರತಿ ನಡೀತಾ ಇದೆ ದೇವ್ರಿಗೆ. ಸೊ ಏನು ಮಾಡಿದ್ರು, ದೇವ್ರಿಗೆ ಪೂಜೆ ಮಾಡಿಸಿ ದೇವ್ರಿಗೆ ಹಾಕಿರೋ ಹಾರನ ನಮಗೆಲ್ಲ ಹಾಕಿದ್ದಾರೆ. ಸೊ ಗೈಸ್ ಈ ಶೆಡ್ ಕಾಣ್ತಾ ಇದೆಯಲ್ಲ, ಇದರೊಳಗಡೆ ಆನೆ ನಿಲ್ತಾ ಇತ್ತಂತೆ. ಅಂದರೆ ಈ ದೇವಸ್ಥಾನದ ಆನೆ ಈಗ ತೀರೋಗಿದೆ ಆನೆ, ಅದಕ್ಕೆ ಇಲ್ಲ ಇಲ್ಲಿ. ಸೊ ಈ ಆನೆ ಸತ್ತೋಗಿ 6 to 7 months ಆಯ್ತಂತೆ. ಫಾರೆಸ್ಟ್ ಎನ್ಕ್ವೈರಿ ನಡೀತಾ ಇದೆ. ಕಾರಣ ಬಂದು ಫೈರ್ ಆಕ್ಸಿಡೆಂಟಲ್ಲಿ ಸತ್ತೋಗಿತ್ತಂತೆ ಆನೆ. ತೋರಿಸ್ತೀನಿ ರೀ ಜಾಗ. ಹಿಂಗೆ ಮೇಲೆಗಡೆ ಕಾಣ್ತಾ ಇರ್ಬೋದು, ಎಲ್ಲ ಸುಟ್ಟೋಗಿರೋ ರೀತಿ, ಬೆಂಕಿಲಿ ಸುಟ್ಟೋಗಿರೋದು ಇದೆಲ್ಲ. ಸೊ ಫೈರ್ ಆಕ್ಸಿಡೆಂಟಲ್ಲಿ ಆನೆ ಸತ್ತೋಗಿರೋದಕ್ಕೆ ಕೇಸ್ ನಡೀತಾ ಇದೆಯಂತೆ. ಎನ್ಕ್ವೈರಿ ಏನೋ ಮಾಡ್ತಾ ಇದ್ದಾರಂತೆ, ಇನ್ನೂ ನಡೀತಾ ಇದೆ. ಬಟ್ 6-7 months ಆಗಿದೆ ಆನೆ ಸತ್ತೋಗಿ. ಈಗ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದಿರೋದು. ಇಲ್ಲಿ ಫೋಟೋ ಮತ್ತು ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಒಳಗಡೆ, ಅದಕ್ಕೆ ನಾನು ಯಾವುದೂ ರೆಕಾರ್ಡ್ ಮಾಡ್ತಾಯಿಲ್ಲ. ಗಣಪತಿ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾಯಿದ್ದೀನಿ. ಒಳಗಡೆ ಹೋಗಿ ದರ್ಶನ ಮಾಡಿ ಬರ್ತೀನಿ ಹೊರಗಡೆ. ದರ್ಶನ ಆಯಿತು. ಇಲ್ಲೆಲ್ಲ ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ಮುಂದೆ ಕಲ್ಯಾಣಿ ಇದೆ. ಒಳ್ಳೆ ದರ್ಶನ ಆಯಿತು. ಒಂದೇ ಪ್ರಾಬ್ಲಮ್ ಏನು ಅಂದರೆ ತುಂಬ ಸ್ವೆಟ್ ಆಗ್ತಾಯಿದೆ. ಇಲ್ಲಿ ಬಿಸಿಲು ಬ್ಯಾಂಗ್ಳೂರಲ್ಲಿ ಹೆಂಗಿದೆಯೋ ಹಂಗೆ ಇದೆ ಆಯಿತಾ. ಬಟ್ ಆದರೆ ಏನೋ ಹೀಟ್ ಮಾತ್ರ ಜಾಸ್ತಿ. ಇಲ್ಲಿ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಹೀಟ್ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ಸ್ವೆಟ್ ಆಗ್ತಾಯಿದೆ, ಅಷ್ಟೇನೇನಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲೊಂದು ಚಿಕ್ಕ ಹೋಟೆಲ್ ಹತ್ರ ನಿಲ್ಲಿಸಿದ್ದೀವಿ. ಹಸು ವೆಲ್ಕಮ್ ಮಾಡೋಕ್ಕೆ ನಿಲ್ಲಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ನೈಸ್. ಸೊ ಗೈಸ್ ನಾವು ಬಂದಿರೋ ಜಾಗ ಬಂದು ಇಲ್ಲಿ ಟೈಲ್ಸ್ ಮಾಡ್ತಾರೆ, ಹ್ಯಾಂಡ್ ಮೇಡ್ ಟೈಲ್ಸ್ ಆಯಿತಾ. ಆತನಗುಡಿ ಟೈಲ್ಸ್ ಅಂತ ನೇಮು. ಅದು ಫುಲ್ಲಿ ಹ್ಯಾಂಡ್ ಮೇಡ್. ಇದಕ್ಕೆ ಹಿಸ್ಟ್ರಿ ಏನು ಅಂದರೆ ಸುಮಾರು 100 ವರ್ಷಗಳ ಹಿಂದೆ ಇದು ಶುರುವಾಗಿದ್ದು ತಮಿಳ್ನಾಡಿನ ಈ ಆತನಗುಡಿ ಅನ್ನೋ ಒಂದು ಜಾಗದಲ್ಲಿ. ಗಟ್ಟಿನಾಡ್ ಅಂತ ಒಂದು ಮರ್ಚೆಂಟ್ ಫ್ಯಾಮಿಲಿ ಇಲ್ಲಿ ಈ ಒಂದು ಸಿಟಿ ಅಥವಾ ಈ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಯುರೋಪ್ಗೆಲ್ಲ ಹೋದಾಗ ಅಲ್ಲಿ ಟೈಲ್ಸ್ ನೋಡಿ ಇಂಪ್ರೆಸ್ ಆದ್ರಂತೆ. ಬಟ್ ಅದನ್ನು ಇಂಪೋರ್ಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು ಯುರೋಪಿಂದ ಟೈಲ್ಸ್ಗಳನ್ನ. ಅದಕ್ಕೆ ಇವ್ರೇನು ಮಾಡಿದ್ರು, ಇಲ್ಲೇ ಆತನಗುಡಿ ಟೈಲ್ಸ್ ಅಂತ ಶುರು ಮಾಡಿದ್ರು. ಸೇಮ್ ಅದೇ ಯುರೋಪಿಯನ್ ಟೈಲ್ಸ್ನ ರೆಪ್ಲಿಕೇಟ್ ಮಾಡಿರೋದು. ಬಟ್ ಏನಂದರೆ ಇಲ್ಲೇ ಹ್ಯಾಂಡ್ ಮೇಡ್ ಕಂಪ್ಲೀಟಾಗಿ ಇದೇ ಒಂದು ಸಿಟಿಯಲ್ಲಿ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಹ್ಯಾಂಡ್ ಮೇಡ್. ತೋರಿಸ್ತೀನಿ ಬನ್ನಿ. ಎಲ್ಲ ಟೈಲ್ಸ್ ಎಲ್ಲ ಮಾಡಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಮಾಡ್ತಾರಂತೆ, ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ನೋಡಿ ಎಲ್ಲ ಟೈಲ್ಸಲ್ಲಿ ಮಾಡಿರೋ ಐಟಮ್ಸ್ ಇದು. ನೋಡಿ ಇದು ಟೀಕ್ ಫುಡ್ ಮಧ್ಯೆ ಟೈಲ್ಸ್ ಹಾಕಿದ್ದಾರೆ ನೋಡಿ. ಇದೆ ಆತನಗುಡಿ ಟೈಲ್ಸ್ ಅಂದರೆ ಗ್ಲಾಸಿ ಫಿನಿಶ್ ಇದೆ ಇದಕ್ಕೆ. ಟೈಲ್ಸ್ ನೋಡಿ ಈ ಥರ ಇರುತ್ತೆ. ಇದಕ್ಕೆ ಆತನಗುಡಿ ಟೈಲ್ಸ್ ಅಂತ ಹೆಸರು. ಗ್ಲಾಸಿ ಫಿನಿಶ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದೆಲ್ಲ ಒಂದು ಹಳ್ಳಿ ಮನೆ ಥರ ಕಟ್ಟಿದ್ರೆ ಅದಕ್ಕೆ ಹಾಕ್ಸೋಕ್ಕೆ ಸಾಕಾಗಿರುತ್ತೆ.
ಈ ಥರ ಆಲ್ಬಮಲ್ಲಿ ಕಲೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ಈ ಥರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರಿಯಲಿ ನೈಸ್. ನೋಡಿ ಟೈಲ್ಸ್ ಎಲ್ಲ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೊಂದು ವೇರ್ ಹೌಸ್ ಥರ ಇದೆ. ಅಲ್ಲೋಗಿ ಟೈಲ್ಸ್ ತೋರಿಸ್ತೀನಿ ರೀ. ಟೈಲ್ಸ್ ಮೇಕಿಂಗ್ ಪ್ರಾಸೆಸ್ ನೋಡೋಣ ಬನ್ನಿ, ಹೇಗೆ ಮಾಡ್ತಾರೆ ಆತನಗುಡಿ ಟೈಲ್ಸ್ ಅಂತ. ನೋಡಿ ಗ್ಲಾಸ್ ಇಟ್ಟರು. ಫಸ್ಟು ಗ್ಲಾಸ್ ಇಟ್ಟು ಐರನ್ ಫ್ರೇಮ್ ಇಡ್ತಾ ಇದ್ದಾರೆ. ಗ್ಲಾಸ್ ಇಟ್ಟು ಐರನ್ ಫ್ರೇಮ್ ಇಟ್ಟು ಡಿಸೈನ್ ಏನೋ ತೊಗೊತಾ ಇದ್ದಾರೆ. ಒಳಗಡೆ ಹೀಗೇನೋ ಹಾಕ್ಕೊಂಡ್ರು. ಆಕ್ಸೈಡ್ ಪೌಡರ್, ವೈಟ್ ಸಿಮೆಂಟ್ ಹಾಕಿ ವೈಟ್ ಸಿಮೆಂಟ್ ಮೇಲೆ ಆಕ್ಸೈಡ್ ಪೌಡರ್ನ ಪೋರ್ ಮಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಬರುತ್ತೆ ಔಟ್ಪುಟ್ ಅಂತ. ಈಗ ಅದ್ರ ಮೇಲೆ ಡಸ್ಟ್ ಪೌಡರ್ ಏನೋ ಹಾಕಿದ್ರು, ಬಂದ್ಬಿಡ್ತು ಡಿಸೈನ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು, ಗ್ಲಾಸಿಯಾಗಿ. ಓಕೆ, ಒಂದು ದಿವಸಗೆ 150 ಟೈಲ್ಸ್ ಮಾಡ್ತಾರಂತೆ. ಏನೋ ಡಿಸೈನ್ ಮಾಡ್ತಾ ಇದ್ದಾರೆ. ನೋಡಿ ಈ ಟೈಲ್ಸ್ ರೆಡಿ ಆಯ್ತಂತೆ, ಅಲ್ಲಿ ಡ್ರೈಗೆ ಇಟ್ಟರು. ಇದು ಡಿಫ್ರೆಂಟ್ ಡಿಸೈನ್, ಹ್ಯಾಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಡಿಸೈನ್, ಹ್ಯಾಂಡ್ ಮೇಡ್ ಅಂತೆ. ಸೊ ರೆಡಿ ಆಗಿರೋ ಟೈಲ್ಸ್ ನೋಡಿ ತೋರಿಸ್ತಾ ಇದ್ದಾರೆ ಓಪನ್ ಮಾಡಿ. ಡ್ರೈ ಆಗಿದೆ. ಇದು ಡ್ರೈ ಆಗೋಕ್ಕೆ 2 ಡೇಸ್ ಬೇಕು ಅಂದಿದೆ ಅವರು. 10 ಡೇಸಾ? ಸೊ ಇದು ಒಂದು ಪೀಸು ಡ್ರೈ ಆಗಿ ಈ ಥರ ಒಂದು ಗ್ಲಾಸಿ ಫಿನಿಶ್ ಬರೋಕ್ಕೆ 10 ಡೇಸ್ ಬೇಕಂತೆ. ಇದು ಸಗದಾಗಿದೆ ನೋಡಿ. ಈ ರೀತಿ ಡಿಸೈನ್ ಮಾಡೋದು. ಇನ್ನು ಮನ್ಸಿಗೆ ಬಂದಂಗೆ ತಿರುಗಿಸ್ತಾ ಇದ್ದಾನೆ ಟೈಲ್ಸ್ ಮೇಲೆ. ನೋಡೋಣ ಹೇಗೆ ಬರುತ್ತೆ ಡಿಸೈನ್ ಅಂತ. ಹಾಂ, ಕ್ರಾಸ್ ಲೈನ್ ಬೇಡ. ಹಾಂ, ಆಲ್ಜಿಬ್ರಾನೇ ಮಾಡಿಬಿಡ್ತಾನೆ. ಸೊ ನೋಡೋಣ ತಿರ್ಗಿಸಿದ ಮೇಲೆ ಯಾವ ಥರ ಬರುತ್ತೆ ಅಂತ. ಇವಾಗ ಅವ್ರಿಗೆ ಇಷ್ಟ ಆಗಿಲ್ಲ ಕಲರು. ಹಾಂ, ನಾಟ್ ಬ್ಯಾಡ್. ಸೊ ಈ ಥರ ಬಂದಿದೆ ಡಿಸೈನ್. ನೈಸ್. ಸೊ ನಾವು ಮಾಡಿರೋ ಟೈಲ್ಸ್ ಇಲ್ಲಿದೆ. ಇದು ಆ್ಯಕ್ಚುಲಿ ಡ್ರೈ ಆಗಬೇಕು ಮಿನಿಮಮ್ 9 to 10 ಡೇಸ್. ನಾವು ಮಾಡಿರೋದು ನಮ್ಮ ನೆನಪಿಗೆ ಇರಲಿ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಗೆ. ಅದಕ್ಕೆ ಅವ್ರು ನೀಟಾಗಿ ಗ್ಲಾಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದನ್ನ ಪ್ಯಾಕ್ ಮಾಡಿಕೊಂಡು ಇದನ್ನು ಇಲ್ಲಿಂದ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತೀವಿ ನಾವು. ನೋಡಿ ಫಿನಿಶ್ಡ್ ಟೈಲ್ಸ್ ಇಲ್ಲಿದೆ, ಡಿಫ್ರೆಂಟ್ ಡಿಸೈನ್ದು ಗ್ಲಾಸಿ ಫಿನಿಶ್. ಇದು ಒಳ್ಳೆ ಕೂಲಾಗಿರುತ್ತೆ ಮನೇಲಿ ಹಾಕ್ಸಿದ್ರೆ. ಈ ಥರ ಆತನಗುಡಿ ಟೈಲ್ಸ್ ಅಂತ ಕರೀತಾರೆ ಇದಕ್ಕೆ. ಮನೆ ತುಂಬ ತಣ್ಣಗಿರುತ್ತಂತೆ ಇದನ್ನ ಹಾಕ್ಸಿದ್ರೆ. ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾವತ್ತೂ ಟೈಲ್ಸ್ ಡಿಸೈನ್ ಕೈಯಾರೆ ಮಾಡಿರಲಿಲ್ಲ. ಸೊ ನಾನೇ ಒಂದು ಹ್ಯಾಂಡ್ ಮೇಡ್ ನನ್ನ ಡಿಸೈನ್ನ ಮಾಡಿಸ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಅದನ್ನ ಡ್ರೈ ಮಾಡಿಸ್ಬೇಕಂತೆ. ಗೈಸ್ ಇಲ್ಲೊಂದು ಆ್ಯಂಟಿಕ್ ಸ್ಟೋರ್ಗೆ ಬಂದಿದ್ವಿ. ನೋಡಿ ಬ್ರಾನ್ಸಲ್ಲಿ ಮಾಡಿರೋದು ದೀಪ ಅಂತೆ. ಇದಕ್ಕೆ 1200 ರುಪೀಸ್ ತೊಗೋಬೋದು ಆಯಿತಾ. ಬಟ್ ಹಿಂದ್ಗಡೆ ಏನೋ ಹೆಸರೆಲ್ಲ ಬರೆದುಬಿಟ್ಟಿದ್ದಾರೆ, ಕೆತ್ಬಿಟ್ಟಿದ್ದಾರೆ. ಅವಾಗ ಅವ್ರು ಯಾರೋ ಯೂಸ್ ಮಾಡ್ತಾಯಿದ್ದವರು. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ತೊಗೋಬೇಕೋ ಬೇಡ ಅಂತ. ಅದು ಬಿಟ್ಟು ನೋಡಿ ಎಷ್ಟೊಂದು ಆ್ಯಂಟಿಕ್ ಐಟಮ್ಸ್ಗಳಿದ್ದಾವೆ. ತುಂಬ ಆ್ಯಂಟಿಕ್ ಐಟಮ್ಸ್ ಎಲ್ಲ ಇದ್ದಾವೆ. ಈ ಸಿಟಿ ಆ್ಯಕ್ಚುಲಿ ಆ್ಯಂಟಿಕ್ ಐಟಮ್ಸ್ಗೆ ಫೇಮಸ್ ಅಂತೆ. ಅದಕ್ಕೆ ನೋಡೋಣ ಅಂತ ಬಂದಿದ್ದು. ಇಲ್ಲೊಂದು ಕಡೆ ಗೋಲಿ ಸೋಡಾ ಸಿಕ್ತು, ಅದಕ್ಕೆ ನೋಡೋಣ. ಓಪನ್ ಮಾಡೋಕ್ಕೆ ಒಂದು ಖುಷಿ ಇದನ್ನು. ಇಲ್ಲಿ ಚೆಟ್ಟಿನಾಡು ಅನ್ನೋ ಒಂದು ಊರಲ್ಲಿ ಸೀರೆ ಮಾಡ್ತಾರೆ, ಪ್ಯೂರ್ ಕಾಟನ್ ಸ್ಯಾರೀಸ್ ಮಾಡ್ತಾರೆ. ಅದನ್ನು ನೋಡೋಣ ಹೇಗೆ ಮಾಡ್ತಾರೆ ಅಂತ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ನೋಡಿ ಒಳಗಡೆ ಬಂದ ತಕ್ಷಣ ಇಲ್ಲೆಲ್ಲ ಏನೋ ಐಟಮ್ ಎಲ್ಲ ಇಟ್ಟಿದ್ದಾರೆ ಸೀರೆ ಮಾಡುವಂಥದ್ದು. ಸೊ ನೋಡಿ ಗೈಸ್, ಸ್ಯಾರಿ ಇಲ್ಲಿದೆ. ಸೊ ಇಟ್ಸ್ ಕಾಲ್ಡ್ ಕಂಡಾಂಗಿ ಅಂತೆ ಜಾಗ. ಇಲ್ಲಿ ನೋಡಿ ಸೀರೆ ಮಾಡೋ ಜಾಗ ಎಷ್ಟು ಚೆನ್ನಾಗಿದೆ. ಸೀರೆ ಮಾಡ್ತಾಯಿದ್ದಾರೆ ಇಲ್ಲೊಬ್ರು ಕುತ್ಕೊಂಡು. ಇಲ್ಲಿ ಒಬ್ಬರು ತಾತ ಸೀರೆ ಮಾಡ್ತಾಯಿದ್ದಾರೆ ಈಗ. ಆರೆಂಜ್ ಕಲರಲ್ಲಿದೆ ಸ್ಯಾರಿ, ನೈಸ್. ಈಗ ಸೀರೆ ಮಾಡೋದು ಕಲ್ತ್ಕೊತಾ ಇದ್ದೀವಿ. ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ, ಬಟ್ ಹಿಂಗೆ ಮಾಡು ಅಂತ ಹೇಳಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ.
ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಮ್ಯಾನ್ಷನ್ ಹತ್ರ ಫ್ರೆಶ್ ಅಪ್ ಆಗೋಕ್ಕೆ. ಬಿಸಿಲಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಅದಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.